ಆಮೇಲೆ ಪ್ರತಿದಿನ ನೈಟು ನನಗೆ ಕಾಲೊತ್ತು ಕೊಡ್ತಾರೆ. ನೋಡಿದಾಗ ಬ್ಯೂಟಿಫುಲ್ ಆಗಿದ್ಲ ಮುದುಗೌಡ, ಈಗ ಪ್ರೆಗ್ನೆನ್ಸಿಲಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾಳ. ಪುಚ್ಚು ಪುಚ್ಚು ಪುಚ್ಚು. ನೀವು ಏನ್ ವಿಷಯಕ್ಕೆ ಮಧು ಹತ್ರ ಜಾಸ್ತಿ ಬೈಸ್ಕೊಂಡಿದ್ದೀರಾ? ನನ್ನ ಹೊಲ್ಸ್ಕೊಂಡ್ರೆ ಆಗುತ್ತೆ, ಅವ್ರನ್ನ ಓದ್ಕೊಂಡ್ರೆ ಆಗಲ್ಲ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮದನ್ಗೌಡ ಯೂಟ್ಯೂಬ್ ಚಾನಲ್. ಗೈಸ್, ಬಲಗಡೆಯಲ್ಲಿ ನಮ್ಮ ಭಾವ, ಎಡಗಡೆಯಲ್ಲಿ ಮಧು, ಇಬ್ಬರನ್ನು ಕುಂಡಿಸ್ಕೊಂಡು ಒಂದು ವಿಡಿಯೋ ಮಾಡೋಕ್ಕೆ ಅಂತ ಹೊಟ್ಟಿದ್ದೀನಿ. ಏನಪ್ಪ ವಿಡಿಯೋ ಅಂತಂದರೆ ಟೈಟಲ್ ಮತ್ತು ತಮ್ಮಲ್ಲಿ ನೀವು ಆಗಲೇ ನೋಡಿರ್ತೀರಾ. ಒಂದು ಬ್ಯೂಟಿಫುಲ್ ಪ್ರೆಗ್ನೆನ್ಸಿನ ಸ್ಪೆಂಡ್ ಮಾಡ್ತಾ ಇದ್ದಾಳೆ ನಮ್ಮ ಮಧುಗೌಡ ಅವರು. ಅದಕ್ಕೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ಕೋತಾವ್ರೆ ನಮ್ಮ ಭಾವ ಅವರು. ಕಾಯ್ಕೋತಾ ಇಲ್ವಾ? ಅವ್ರ ರಿಯಾಕ್ಷನ್ ಹೇಗೈತೆ? ಎಸ್, ಅವರಿಬ್ಬರ ಮಧ್ಯೆ ಒಂದಷ್ಟು ಸಾಕಷ್ಟು ಕ್ವಶನ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫನ್ನಿಯಾಗಿ, ಇಲ್ಲ ಅಂತಂದರೆ ಇವಳು ಪ್ರೆಗ್ನೆನ್ಸಿ ಜರ್ನಿಲಿ ಅವ್ರು ಯಾವ ಥರ ಇದ್ದಾರೆ. ಆಮೇಲೆ ಒಂದು ಸ್ವಲ್ಪ ಇವಳಿಗೂ ಕ್ವಶನ್ಸ್ ಇದೆ. ನಮ್ಮ ಭಾವನ್ನ ಮಾತಾಡ್ಸೋಣ ಅಂತ ಮೇಯ್ನ್ ಇಂಟೆನ್ಷನ್, ನಮ್ಮ ಭಾವನ್ನ ಮಾತಾಡಿಸ್ಬೇಕು ಅಂತ. ಅವ್ರ ಬ್ಲಾಗಲ್ಲಿ ಸಖತ್ತಾಗಿ ಮಾತಾಡಿದ್ರಲ್ವ, ಜನ ಎಲ್ಲ ಇಷ್ಟಪಟ್ಬಿಟ್ಟಿದ್ರು. ನಿಖಿಲ್ ಅವರು ಸಖತ್ತಾಗಿ ಮಾತಾಡೋರೆ ಅಂತ. ನನ್ನ ಬ್ಲಾಗಲ್ಲೂ ಮಾತಾಡಿಸ್ತೀನಿ ಗೈಸ್. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಕೇಳು ಫಸ್ಟ್ ಮಾತಾಡು. ಏನ್ ವಿಡಿಯೋನ ಗೊತ್ತಿಲ್ದಿರ ಬಂದ ಮೈಕ್ ಹಾಕೊಳ್ಳಿ ಅಂದ್ರೆ ಮೈಕ್ ಹಾಕೊಂತ ಇಲ್ಲ ಗೈಸ್ ಅವರು. ತುಂಬಾ ಜೋರಾಗಿ ಮಾತಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಅವರೇ ಇದ್ದಾರೆ. ಮಾತಾಡು, ಮೈಕ್ ಹಾಕಿದ್ಯಾ? ನನ್ನ ವಾಯ್ಸ್ ಜೋರು ಗೈಸ್. ಫಸ್ಟ್ ಆಫ್ ಆಲ್ ಎಸ್, ಸ್ಟಾರ್ಟ್ ಮಾಡೋಣ. ರೆಡಿನಾ? ಎಸ್. ಎಲ್ಲ ಇಬ್ರು ಎಲ್ಲ ಕ್ವೆಶನ್ಸ್ಗೆ ಇಬ್ರು ಸತ್ಯನೇ ಹೇಳ್ಬೇಕು, ಕರೆಕ್ಟಾಗಿ ಆನ್ಸರ್ ಕೊಡಬೇಕು. ಸತ್ಯ ನನ್ನ ಬಗ್ಗೆ ಅವ್ರಿಗೆ ಕೇಳ್ತಾರೆ, ಅವ್ರಿಗೆ ನನ್ನ ಬಗ್ಗೆ ಕೇಳ್ತಾರೆ. ಅದು ನಾನು ರೈಟ್ ಅಂತ ನಾನು ಹೇಳ್ಬೇಕು, ಇಲ್ಲ ನಾನು ಹೇಳೋ ಆನ್ಸರು ರೈಟ್ ಅಂತ ಅವ್ರು ಹೇಳ್ಬೇಕು. ಆ ಥರ ಕ್ವಶನ್ ನಾನು ಕ್ರಿಯೇಟ್ ಮಾಡಿದಿರ ಅಂತ ನಾನು ಯೋಚನೆ ಮಾಡ್ಬೇಕೀಗ. ಸೊ ಎಸ್, ಸ್ಟಾರ್ಟ್ ಮಾಡೋಣ. ಮಾಡಿ. ರೆಡಿ? ಯಾರಿಂದ ಸ್ಟಾರ್ಟ್ ಮಾಡ್ತೀರಪ್ಪ? ಫಸ್ಟ್ ಕ್ವಶನ್ ಯಾರಿಗೆ? ಫಸ್ಟ್ ಕ್ವಶನ್ ತಂದೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ತಾಯಿಗೆ ಆಮೇಲೆ ಬರೋಣ. ಫಸ್ಟ್ ತಂದೆಗೆ ಹೋಗೋಣ. ಸೊ ಇದು ಟ್ರಿಕ್ಕಿ ಆ್ಯಂಡ್ ಒಂದು ಸ್ವಲ್ಪ ರಿಸ್ಕಿ ಕ್ವಶನ್ನು. ನೋಡೋಣ ಹೆಂಗೆ ಆನ್ಸರ್ ಮಾಡ್ತಾರೆ ಅಂತ. ಏನಪ್ಪ ಕ್ವಶನ್ನು ಅಂತಂದರೆ, ನಿಮಗೆ ಪಾಪು ಆದಮೇಲೆ ಮಧು ಮೇಲೆ ಇರೋ ಲವ್ ತುಂಬ ಕಡಿಮೆ ಆಗುತ್ತಾ, ಪಾಪು ಮೇಲೆ ಜಾಸ್ತಿ ಆಗುತ್ತಾ? ನನ್ನ ನೋಡ್ತಿದ್ರೆ ಅವ್ರನ್ನ ನೋಡು. ಜಾಸ್ತಿ ಆಗುತ್ತೆ ಅಂತ ಆ ಥರ ಏನಿರಲ್ಲ. ಅಲ್ಲ, ಈಗ ಮಧುನ ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀರಲ್ಲ, ಇಷ್ಟು ಲವ್ ಮಾಡ್ತಿರಲ್ಲ, ಪಾಪು ಬಂದ್ಮೇಲೆ ಡಿವೈಡ್ ಆಗುತ್ತಾ ಲವ್? ಇಲ್ಲ ಅಂತಂದ್ರೆ ಅಲ್ಲ, ಇವರು ಕ್ವಶನ್ ಕೇಳ್ತಾ ಇದ್ರೆ ಅವರು ಎಂದು ಕಂಡ ಕನಸು ಅದು ನನ್ನ ಮನಸ್ಸಂತ ನಾಚ್ಕೋತಾವ್ರೆ ಗೈಸ್. ಏ ಇಲ್ಲ, ಪ್ರಾಮಿಸ್ ಇಲ್ಲ ಗೈಸ್, ಬರೀ ಸುಳ್ಳು. ನನಗೆ ದೇವ್ರಾಣಿಗೂ ನಾನು ಕ್ವಶನ್ಸ್ ಅವಾಗ ಕೇಳ್ತಿರ್ತೀನಿ, ಡೈಲಿ ಕೇಳಲ್ಲ. ಬಟ್ ನಾನು ಕೇಳೋದಕ್ಕೆ ನಾನೇನಾದರೂ ಒಂದು ಪ್ರೀತಿಯಿಂದ ಕೇಳಿರ್ತೀನಿ ಕ್ವಶನ್ಸ್ನ, ಅದಕ್ಕೆ 100% ನನಗೆ ಉತ್ತರ ಇದುವರೆಗೂ ಸಿಕ್ಕೇ ಇಲ್ಲ. ಅದಕ್ಕೆ ಈಗ ಇಲ್ಲಿ ಕ್ಯಾಮ್ರಾ ಮುಂದೆ ಕುಣಿಸಿ ನಮ್ಮ ಜನರು ಮುಂದೆ ಸತ್ಯ ಹೇಳ್ಬೇಕು. ಮಗುಗಿಂತ ಮದುವೆ ಮುಖ್ಯ. ಬಿಲ್ಕುಲ್ ರಿಕ್ಸ್ ನೈ ಲೇನೆ ಕಾ. ಮಗು ಆಮೇಲೆ ಮಧು ಮೊದಲು. ಬಿಡ, ಡ್ರಾಮ್ಯಾಟಿಕ್ ಆನ್ಸರ್ ಕೊಡಂಗಿಲ್ಲ. ಫೇಶಿಯಲ್ ಎಕ್ಸ್ಪ್ರೆಷನ್ ಎಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಆಮೇಲೆ ಮದುವೆ ಇಂಪಾರ್ಟೆಂಟ್. ಮಧು ಫಸ್ಟ್, ಎವ್ರಿಥಿಂಗ್ ಇಸ್ ನೆಕ್ಸ್ಟ್. ಈ 1 ನಿಮಿಷ ಇನ್ನೊಂದು ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ, ಕಾಮಿಡಿ ಅಲ್ಲ ಇದು, ಸೀರಿಯಸ್ ಆಗಿ ಹೇಳ್ಬೇಕು. ಫಸ್ಟ್ ಕ್ವಶನ್ 3 ನಿಮಿಷ. ಅಲ್ಲ, ಮತ್ತೆ ನನ್ಗೆ ಹೇಳ್ತಿದ್ರು, ಮಗು ಆಗ್ಲಿ, ನಿನ್ನ ನೋಡ್ಕೊ, ಮೂಸು ನೋಡಲ್ಲ, ಮಗುನ್ ಕರ್ಕೊಂಡು ಹೋಗ್ತೀನಿ, ಮಗು ಜೊತೆ ಇರ್ತೀನಿ ಅಂತ ಹೇಳ್ತಿದ್ರು. ತಮಾಷೆ ಅದು, ನಾನು ನೋಡಿದೀವಿ. ಮಧು ಇಸ್ ಫಸ್ಟ್. ಅಂಡ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಫಾರ್ ಮಧುಗೌಡ. ಹೇಳಿ. ಮಧುಗೌಡ ಅನ್ನೋದಿಲ್ಲ, ಇಬ್ರದ್ದು. ಹೂ ಈಸ್ ಮೋರ್ ಎಕ್ಸೈಟೆಡ್ ಟು ಶಾಪ್ ಫಾರ್ ಯುವರ್ ಬೇಬಿ? ನನಗೆ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ, ನಾನು ಟೈಮ್ ಬರಲಿ ಒಟ್ಟಿಗೆ ತಗೊಳ್ಳೋಣ ಎಲ್ಲ ಅಂತ. ಅವರು ಲಾಸ್ಟ್ ಮಿನಿಟಲ್ಲಿ ಎಲ್ಲನೂ ಒಟ್ಟಿಗೆ ಪರ್ಚೇಸ್ ಮಾಡೋಕ್ಕೆ ಇಷ್ಟ. ಬಟ್ ನಾನು ಈಗಲಿಂದನೇ ಒಂದೊಂದೇ ನೋಡಿ ಯಾವ್ದು ಇಷ್ಟ ಆಗುತ್ತೆ ಎಲ್ಲನೂ ಸೇವ್ ಮಾಡಿ ಇಟ್ಕೋತಾ ಇದ್ದೀನಿ. ಅಷ್ಟೇನಾ? ಥರ್ಡ್ ಕ್ವಶನ್ ಫಾರ್ ನಮ್ಮ ಭಾವ. ಏನು ಅಂತಂದರೆ, ಈ 5 months ಪ್ರೆಗ್ನೆನ್ಸಿ ಟೈಮಲ್ಲಿ ಮಧುಗೆ
ನಿಮ್ಗೆ ತುಂಬಾ ಗಾಬರಿ ಆಗಿರೋ ಮೂಮೆಂಟ್ ಯಾವ್ದಾರ ಇದೆಯಾ? ಅದೇ ಅವ್ಳು ಮೊನ್ನೆ ಸೊಂಟ ನೋವು ಬೆನ್ನು ನೋವು ಬಂದ್ಬಿಟ್ಟಿತ್ತು ಹಾಸ್ಪಿಟ್ಲು. ಲಾಸ್ಟ್ ಈಗ 4.5 months ರಿಬ್ಸ್ ನೋವು ಬಂದಿತ್ತಲ್ಲ, ಅಂತಿದ್ದಲ್ಲ ಆಗ ಭಯ ಆಗ್ಬಿಟ್ಟಿತ್ತು. ಈಗಲೇ ಹಿಂಗೆ 7-8 months ಅಲ್ಲಿ ಹಿಂಗೆ ಎತ್ತಿಳಕ್ಬೇಕಲ್ಲ ಬೇಡ ಅಂತ. ಅದೇ ನನಗೆ ಈ 5 months ಅಲ್ಲಿ ಮೇಜರ್ ಆಗಿ ಒಂದು 3 days ಸಿಕ್ಕಾಪಟ್ಟೆ ಪೇನ್ ಬಂದಿತ್ತು. ಅವಾಗ ಏನೋ ಭಯ ಆಗಿತ್ತಾ, ಹಾಸ್ಪಿಟ್ಲಿಗೆ ಹತ್ಬಿಟ್ಟಿದೆ ಅವಾಗ. ಅದಕ್ಕೆ ಇಲ್ಲಾಂದ್ರೆ ಸಾಮಾನ್ಯವಾಗಿ ಹತ್ತಿದ್ದ? ಒಂದಿನ ಅಷ್ಟೇ. ಅವೆಲ್ಲ ಕಾಮನ್ ಗೈಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಣ್ಮಕ್ಳುಗಳಿಗೆ. ಆ್ಯಂಡ್ ನೆಕ್ಸ್ಟ್ ಮುದುಗೌಡ ಅವ್ರಿಗೆ ಅಂದರೆ ರ್ಯಾಂಡಮ್ ಆಗಿ ಇಟ್ಟಿದ್ದೀನಿ, ಒಂದು ಇವ್ರಿಗೆ ಆ ಥರ. ಸೊ ಮುದುಗೌಡಗೆ ಒನ್ ಆಫ್ ದಿ ಮೋಸ್ಟ್ ಮೆಮೊರೇಬಲ್ ಆ್ಯಂಡ್ ಲವ್ವೆಬಲ್ ಮೂಮೆಂಟು ನಿಮ್ಮ ಹಸ್ಬೆಂಡ್ ಜೊತೆಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರು ಯಾವ ಥರ ನಿನ್ನ ನೋಡ್ಕೊತಾ ಇದ್ದಾರೆ ಹೇಳಿ. ಅಂದರೆ ಅವ್ರೇನು ತೋರಿಸ್ಕೊಳ್ಳಲ್ಲ, ಬಟ್ ತುಂಬ ಇರುತ್ತೆ ಮನಸ್ಸಲ್ಲಿ ನನ್ನ ಬಗ್ಗೆ. ನಾನು ಏನೇ ಕೇಳಿದ್ರು ತಿನ್ನೋ ವಿಚಾರದಲ್ಲಿ, ಅದರಲ್ಲೂ ಎಸ್ಪೆಷಲಿ ನಾನು ತಿನ್ನೋ ವಿಚಾರದಲ್ಲಿ ನನಗೆ ಅಂದರೆ ಇವಾಗ ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು. 5 months ಚೆನ್ನಾಗಿ ತಿಂದಿದ್ದೀನಿ ನಾನು ಪ್ರೆಗ್ನೆನ್ಸಿಲಿ. ಸೊ ಆ ಟೈಮಲ್ಲಿ ಏನೇ ಕೇಳಿದ್ರು ಇಲ್ಲ ಅಂದೆ. ಆ ಮೊಮೆಂಟಲ್ಲೇ ನನಗೆ ಮಾಡಿಕೊಡ್ತಿದ್ರು. ಮಧ್ಯರಾತ್ರಿ ಆಗಿರ್ಬೋದು, ಇಲ್ಲ ಎಷ್ಟೊತ್ತಾಗಿದ್ರು ತಿನ್ನೋ ವಿಚಾರದಲ್ಲಿ ಸ್ವಲ್ಪ ನನಗೆ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು. ಆಮೇಲೆ ಪ್ರತಿದಿನ ನೈಟು ನನಗೆ ಕಾಲೊತ್ತು ಕೊಡ್ತಾರೆ. ಲೆಗ್ ಕ್ರ್ಯಾಂಪ್ಸ್ ಬರುತ್ತೆ ನನಗೆ. ಅಟ್ಲೀಸ್ಟ್ 1 minute or 2 minutes ಸುಮ್ಮನೆ ಅವ್ರು ಹಿಂಗೆ ಒತ್ತುತ್ತಾ ಇದ್ರೆ ಹಂಗೆ ನಿದ್ದೆಗೆ ಹೋಗ್ಬಿಟ್ಟಿರ್ತೀನಿ. ಈ 2 ವಿಚಾರದಲ್ಲಿ ನಾನು ಫ್ರಮ್ ದ ಡೇ 1ಇಂದನೂ ದಟ್ ಈಸ್ ವೆರಿ ಸ್ಪೆಷಲ್ ಫಾರ್ ಮೀ. ಇವಳೊಬ್ಳಿಗೆ ಅಂತಲ್ಲ ತಿನ್ನೋ ವಿಚಾರದಲ್ಲಿ, ನಮಗೂ ಅಷ್ಟೇ. ಫಸ್ಟಿಂದನೂ ತಿನ್ನೋದು ಫಸ್ಟು, ಮಿಕ್ಕಿದೆಲ್ಲ ನೆಕ್ಸ್ಟು ಅನ್ನೋ ಥರ. ಸೊ ನೆಕ್ಸ್ಟು ಇವ್ರಿಗೆ ಏನಪ್ಪ ಅಂತಂದರೆ ನೀವು ಆನೆಸ್ಟಾಗಿ ಆನ್ಸರ್ ಮಾಡಬೇಕು. ಈ ಟೈಮಲ್ಲಿ ನಿಮ್ಮ ಮೈಂಡಲ್ಲಿರೋದು ಮದುಗೆ ನಾನು ಸರ್ವ್ ಮಾಡ್ತಾ ಇರೋದು, ಮದುಗೋಸ್ಕರ ನಾನು ಸರ್ವ್ ಮಾಡ್ತಾ ಇದ್ದೀನ ಮುಖ್ಯ ಆಗುತ್ತಾ, ಇಲ್ಲ ಅಂತಂದರೆ ಬೇಬಿಗೋಸ್ಕರನ ಅಂತ. ಮಗು ಬಗ್ಗೆ ಅಷ್ಟು ಯೋಚನೆ ಮಾಡಿಲ್ಲ. ಮದುಗೆ ಸರ್ವ್ ಮಾಡಿದ್ರೆ ಅವಳು ಹೆಲ್ತ್ ಯೋಚನೆ ಮಾಡಿದ್ರೆ, ಇಲ್ಲ ಬೇಬಿಗೋಸ್ಕರ ಬೇಬಿ ಚೆನ್ನಾಗಿರ್ಲಿ ಅಂತ ನೀವು ಸರ್ವ್ ಮಾಡ್ತಾ ಇದ್ದೀರಾ? ಮಗು ಬಗ್ಗೆ ಅಷ್ಟೊಂದು ಯೋಚನೆ ಮಾಡಿಲ್ಲ. ನಿಜ, ಸೀರಿಯಸ್ ಆಗಿ ಗೊತ್ತು ಗೈಸ್, ನನ್ಗೆ ಏನಕ್ಕೆ ನಗು ಬರ್ತಾ ಇರೋದು, ಇಲ್ಲ ಅದು ಒಂದು ಇದಾಗ್ತಾ ಇರೋದು ಅಂದರೆ, ಯಾವತ್ತೂ ನನ್ನ ಹತ್ರ ಅವ್ರು ಈ ಥರ ಹೇಳ್ಕೊಳ್ಳಲ್ಲ, ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ಇದೇ ಫಸ್ಟ್ ಟೈಮ್. ಹಂಗಾಗಿ ಸ್ವಲ್ಪ ಅವ್ರಿಗೆ ಖುಷಿ ಆಗ್ತಾ ಇದೆ ನನಗೆ. ನೆಕ್ಸ್ಟ್ ಇವ್ರಿಗೇನೇನೆ ರೀಸೆಂಟ್ ಟೈಮ್ಸಲ್ಲಿ ನೀವು ಏನು ವಿಷಯಕ್ಕೆ ಮಧು ಹತ್ರ ಜಾಸ್ತಿ ಬೈಸ್ಕೊಂಡಿದ್ದೀರಾ? ಫೋನ್ ನೋಡ್ತೀನಿ ಅಂತ ಜಾಸ್ತಿ ಒಂದು ವಿಚಾರಕ್ಕೆ ನಾನು ಬೇಜಾರು ಮಾಡ್ಕೊಂಡು ಬೈಯೋದು ಅಂದರೆ ಫೋನು. ಯಾವಾಗಲೂ ರೀಲ್ಸು, ಯೂಟ್ಯೂಬು, ಫೋನು, ನೆಟ್ಫ್ಲಿಕ್ಸು ನೋಡ್ತಾನೆ ಇರ್ತಾರೆ. ಅದು ಆ ವಿಚಾರಕ್ಕೆ ಹೌದು. ಫಸ್ಟ್ ಫೋನ್ ಹಿಡ್ಕೊಳ್ಳೋದು ಹಿಂಗೆ ಹಿಡ್ಕೊಬಿಡ್ತಾರೆ, ಹಿಂಗೆ ತೊಳ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಫೋನೇ ಬಿಡೋದಿಲ್ಲ. ಅದೇ ವಿಚಾರಕ್ಕೆ ಸ್ವಲ್ಪ ಜಾಸ್ತಿ ಬೇಜಾರು ಮಾಡ್ಕೋತೀನಿ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಫಾರ್ ಮಧುಗೌಡ. ನಿಮ್ಮಿಬ್ರು ಮೈಂಡಲ್ಲಿ ಆಲ್ರೆಡಿಯಾಗಿ ನಿಮ್ಮ ಪಾಪುಗೆ ಯಾವ್ದಾರ ಒಂದು ನಿಕ್ ನೇಮ್ ಇಡಬೇಕು ಅಂತ ಗೆಸ್ ಮಾಡಿದ್ದೀರಾ? ಆ ಥರ ನೇಮ್ಸಲ್ಲಿ ಏನು ಪರ್ಟಿಕ್ಯುಲರ್ ಆಗಿ ನಾನು ಅಂದ್ಕೊಂಡಿಲ್ಲ, ಆ ಥರ ಏನಿಲ್ಲ. ಬಟ್ ಸುಮ್ಮನೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡಿದ್ದೀನಲ್ಲ, ನಿಧು ಬೇಬಿ ನಿಧು ಬೇಬಿ, ಆ ಥರ ನಿಧು ಅಂತೆಲ್ಲ ಏನು ಇಡೋದಕ್ಕೆ ಹೋಗೋದಿಲ್ಲ. ನೋಡೋಣ ಫಸ್ಟ್ ಯಾವ ಪಾಪು ಆಗುತ್ತೆ, ಗಂಡ ಹೆಣ್ಣ, ಅದ್ರ ಮೇಲೆ ಆ ಸಿಚುವೇಶನ್ಗೆ ತಕ್ಕಂಗೆ ಇಡಬೇಕು ಹೆಸರು ಅಷ್ಟೇ. ಇವಾಗಲೇ ಏನು ಪ್ಲ್ಯಾನ್ ಮಾಡಿಲ್ಲ. ಇಷ್ಟೇ ಒಂದು ವರ್ಡ್ ಆನ್ಸರ್. ಸೊ ಎಸ್, ನೆಕ್ಸ್ಟ್ ನಿಖಿಲ್ ಅವ್ರಿಗೆ ಅಟ್ ಪ್ರೆಸೆಂಟ್ ನಿಮಗೆ ಇರೋ ಒಂದು ವಿಶ್ವ ಇಲ್ಲ ಆಸೆ ಏನಾದರೂ ಆಗಿರಲಿ, ನಿಮ್ಮ ಪಾಪಗೋಸ್ಕರ ಇದನ್ನು ನಾನು ಫ್ಯೂಚರಲ್ಲಿ ಮಾಡಬೇಕು ಅನ್ನೋದು? ಅದೇ ಹೇಗೆ ಬದುಕಬೇಕಂತ ಆಸೆ ಇರುತ್ತೆ, ಆಗ್ಬಿಡೋದು ಅಂತ ಫ್ರೀ ಆಗಿ. ಪಾಪುನ ರಿಸ್ಟ್ರಿಕ್ಷನ್ಸ್ ಮಾಡಬಾರ್ದು ಮಕ್ಳಿಗೆ, ಅವ್ರಿಗೆ ಹೆಂಗಿಷ್ಟನೋ ಹಂಗೆ ಇರಾಕ್ ಬಿಡಬೇಕು ಅನ್ನೋ ಥರ ಇಬ್ರು ಮೈಂಡ್ ಸೆಟ್ ಅಲ್ಲ. ಸ್ಟ್ರಿಕ್ಟ್ ಪೇರೆಂಟ್ ಅವರಲ್ಲ, ಆ ಥರ ಫ್ರೆಂಡ್ಲಿ ಪೇರೆಂಟ್. ನೆಕ್ಸ್ಟ್ ಕ್ವಶನ್ ಅದೇ ಇತ್ತು. ಇದು ಸ್ವಲ್ಪ ಆಗಲೇ ಅರ್ಧ ಆನ್ಸರ್ ಕೊಟ್ಬಿಟ್ಟಿದ್ದಾರೆ. ಮುದುಗೌಡಂಗೆ ಕೇಳೋಣ ಅಂತ ಅಂದ್ಕೊಂಡಿದ್ದೆ. ನಿಮ್ಮ ಪಾಪುನ ಈ ಥರ ಕ್ವಾಲಿಟಿನ ಚಿಕ್ಕ ವಯಸ್ಸಿಂದನೂ ಬಿಲ್ಡ್ ಮಾಡಿ ಬೆಳೆಸ್ಬೇಕು ಅಂತಂದರೆ ಯಾವ ಕ್ವಾಲಿಟಿನ ಜಾಸ್ತಿ ಬಿಲ್ಡ್ ಮಾಡ್ತೀರಾ ಪಾಪುಲಿ? ನಾನು ಎಲ್ರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ಅದೊಂದು ಹೋಗೆಲೆ ಬಾರೆಲೆ ಹೋಗೋ ಬಾರೋ ಆ ಥರ ಎಲ್ಲ ಮಾತಾಡೋದು ಇಷ್ಟ ಆಗಲ್ಲ. ರೆಸ್ಪೆಕ್ಟ್ ಕೊಡಬೇಕು ಎಲ್ಡರ್ಸ್ಗೆ, ಹೋಗಿ ಬನ್ನಿ ಆ ಥರ ಮಾತಾಡಬೇಕು. ಫುಡ್ ವಿಚಾರದಲ್ಲಿ ವೇಸ್ಟ್ ಮಾಡಬಾರ್ದು. ಅಂದರೆ ದುರಂಕಾರ ತೋರಿಸೋದು
ಅದು ಮಾಡಬಾರ್ದು ಅಷ್ಟೇ ಫುಡ್ ವಿಚಾರ. ನಿಮಗೆ ಅದೇ ನಾನು ಇಂಟ್ರೋವರ್ಟ್ ಅಲ್ಲ, ಸ್ವಲ್ಪ ಎಕ್ಸ್ಟ್ರೋವರ್ಟ್ ಆಗಬೇಕು ಸ್ವಲ್ಪ. ನನ್ನ ಹೋಲಿಸ್ಕೊಂಡ್ರೆ ಆಗುತ್ತೆ, ಅವ್ರನ್ನ ಓದ್ಕೊಂಡ್ರೆ ಆಗಲ್ಲ. ಅವ್ರನ್ನ ಹೋಲಿಸ್ಕೊಂಡ್ರೆ ಸ್ವಲ್ಪ ಇಂಟ್ರೋವರ್ಟೆ. ನೆಕ್ಸ್ಟು ಮುದುಗೌಡ ಅವ್ರಿಗೇನೆ ಅದೇ ಸೇಮ್ ಕ್ವಶನ್, ಅದೇ 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 ಥರ ಬಂದ್ಬಿಡಿ. ಅವ್ರು ನಿಮ್ದು ಏನು ಒಂದೇನಾ? ಅದು ಒಂದೇನಾ? ಯಾವುದು? ಅದೇ ಏನು ಏನಂತ ಹೇಳಿದ್ನು ಆನ್ಸರು ಇವಾಗ? ಇಂಟ್ರೋವರ್ಟ್ ಆಗಿರ್ತಾರೆ, ಒಂದು ಸ್ವಲ್ಪ ಎಕ್ಸ್ಟ್ರೋವರ್ಟ್ ಆಗಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟು ನಿಖಿಲ್ ಅವ್ರಿಗೆ ಮುದುಗೌಡ ಅವರು ನೀವಿಬ್ರು ಪರಿಚಯ ಆಗಲೇ 3 to 4 years ಆಯಿತು. 4 ಅಲ್ಲ 6 years ರನ್ನಿಂಗ್. 6 years ಆಯಿತು, 1.5 year ಆಗಲೇ ಮದುವೆ ಆಯಿತು. ನೀವು ಫಸ್ಟ್ ನೋಡಿದಾಗ ಬ್ಯೂಟಿಫುಲ್ ಆಗಿದ್ಲ ಮುದುಗೌಡ, ಈಗ ಪ್ರೆಗ್ನೆನ್ಸಿಲಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾಳ, ಡೇಂಜರಸ್ ಆಗಿ ಕಾಣಿಸ್ತಾ ಇದ್ದಾಳ. ದಪ್ಪ ಏನೋ ಅವಳು ಅಂಥದ್ದಾಗಿಲ್ಲ, ಮಧ್ಯ ಚೆನ್ನಾಗಿದ್ಲು. 2023-24 ಫಸ್ಟ್ ಫುಲ್ ಸಣ್ಣಕ್ಕಿದ್ಲು, ಚೆನ್ನಾಗಿರ್ಲಿಲ್ಲ. 20s ಅಲ್ಲಿ ಚಿಕ್ಕ. ಇವಾಗ ಆದ್ರೆ ಅವಾಗ ಗೊತ್ತಾಗ್ಲಿಲ್ಲ, ಇವಾಗ ನೋಡಿದ್ರೆ ಅನ್ಸುತ್ತೆ ಇದ್ರಲ್ಲಿ ಚೆನ್ನಾಗಿಲ್ಲ. ಮಧ್ಯ ಒಂದು ಟೈಮಲ್ಲಿ ಚೆನ್ನಾಗಿದ್ದು, ಮದ್ವೆ ಟೈಮಲ್ಲಿ ಅನ್ಕೋತೀನಿ, ಮದ್ವೆಗಿಂತ 1 year ಬ್ಯಾಕ್. ಈಗ ಪ್ರೆಗ್ನೆನ್ಸಿ ಟೈಮಲ್ಲೂ ಒಂಥರ ಬ್ಯೂಟಿಫುಲ್ ಆಗಿದ್ದಾಳೆ ಆ ಥರ. ಹೌದು ಗೈಸ್, ಫುಡ್ಡಲ್ಲಿ ಮಾತ್ರ ನೋ ಕಾಂಪ್ರಮೈಸ್. ನೆಕ್ಸ್ಟು ಮುದುಗೌಡ ಅವ್ರಿಗೆ ಇದು ಮಾಡ್ಬೇಕು ನೀನು. ನಿಖಿಲ್ ಅವರು ಇಂಟ್ರೋವರ್ಟ್ ಅಲ್ವಾ? ನಿಖಿಲ್ ಅವರು ಇಂಟ್ರೋವರ್ಟ್ ಆಗಿರೋದ್ರಿಂದ ಅವರು ಪಾಪುನ ಯಾವ ಥರ ಆಟ ಆಡಿಸ್ತಾರೆ ಅನ್ನೋದನ್ನ ನೀನು ಯಾವ ಥರ ಇಮ್ಯಾಜಿನ್ ಮಾಡ್ಕೊಂಡಿದ್ಯಾ? ನನಗೂ ಅದೇ ಇಮ್ಯಾಜಿನ್ ಮಾಡ್ಕೊಂಡಿದ್ರೆ ನೀನು ಅದನ್ನ ಎನಾಕ್ಟ್ ಮಾಡಿ ತೋರಿಸ್ಬೇಕು. ಇದುವರೆಗೂ ನಾನು ಅದನ್ನ ಕೇಳಿಲ್ಲ ಆ ಪ್ರಶ್ನೆನ ಅವರಿಗೆ. ಬಟ್ ನಾನು ನೋಡೂ ಇಲ್ಲ ಬೇರೆ ಮಕ್ಕಳನ್ನ ಆಟ ಆಡ್ಸೋದು ಅದೆಲ್ಲ ನಾನು ಇದುವರೆಗೂ ನೋಡೇ ಇಲ್ಲ. ಇವರಾಗ್ಲಿ ನಿಶಾ ಆಗಲಿ ಫಸ್ಟ್ ಬೇಬಿ ಅವರು ಆಟ ಆಡಿಸ್ತಾರೆ, ಮುದ್ದು ಮಾಡ್ತಾರೆ ಅಂದರೆ ನಂದನ್ನೇ. ನಿಶಂದು ನನಗೆ ಗೊತ್ತಿಲ್ಲ. ಬಟ್ ಇವರು ಒಂದೊಂದ್ಸಲ ಮಾತ್ರ ಹೊಟ್ಟೆ ಹತ್ರ ಬಂದ್ಬಿಟ್ಟು ಪುಚ್ಚಿ 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 ಕಾಣಿಸ್ತಾ ಇರುತ್ತೆ. ಪಪ್ಪ ಬತ್ತು ಆಮೇಲೆ ಒಂದ್ ಮುತ್ತು ಕೊಡೋದು, ಪುಚ್ಚಿ ಪುಚ್ಚಿ ಪೊಚ್ಚಿ ಬುಳ್ಳಿ ಅಂತ ಮಾತಾಡ್ತಾರೆ. ಅದು ರಿಯಲ್ ಆಗಿ ಬಂದಾಗ ಹೆಂಗ್ ಮುದ್ದು ಮಾಡ್ತಾರೆ ನಂಗೂ ಗೊತ್ತಿಲ್ಲ. ನೋಡೋಣ, ಕಾದು ನೋಡುವ, ಒಳಗ್ಸೋದೆಲ್ಲ ಬರುತ್ತೆ. ನೆಕ್ಸ್ಟು ಏನಪ್ಪ ಅಂತಂದರೆ ಮುದುಗೌಡ ಅವ್ರದ್ದು ಎಕ್ಸಾಕ್ಟ್ ವೆಯ್ಟ್ ಇವತ್ತಿಂದು. ಅದು ವೆಯ್ಟ್ ಮಾಡ್ತೀನಿ ಬಾ ಅಂದ್ರೆ ಬರೋದೇ ಇಲ್ಲ ಅಂತಾರೆ. 58-59 ಇರ್ಬೋದು. ನಾನು ಕನ್ಸೀವ್ ಆದಾಗ 52 ಇದ್ದೆ, ಇವಾಗ ಒಂದು 58 ಆಗಿರ್ತೀನಿ. 58-59 ಅರೌಂಡಲ್ಲಿ ಇರ್ತೀನಿ. 56.5 or 57 ಇದ್ದೆ ಲಾಸ್ಟ್ ಚೆಕ್ ಮಾಡಿದಾಗ. ಇವಾಗ ಇನ್ನೂ ಚೆಕ್ ಮಾಡಿಲ್ಲ. ಸೊ ಒಂದು 2 kg ದಪ್ಪ ಆಗಿರ್ಬೋದೇನೋ. ನಿಖಿಲ್ ಅವ್ರಿಗೆ ನೆಕ್ಸ್ಟ್ ಕ್ವಶನ್ನು, ಇಷ್ಟು ದಿನದಲ್ಲಿ ಅವಳು ನಾನು ತಿನ್ನಲೇಬೇಕು ಅಂತ ಮಿಡ್ನೈಟಲ್ಲಾಗಲಿ ಯಾವ ಟೈಮಲ್ಲಾಗಲಿ ನಿಮ್ಮ ಹತ್ರ ಹಠ ಮಾಡಿ ಕೇಳಿ ತಿಂದಿರುವಂಥ ಐಟಮ್ ಯಾವುದು? ಮಿಡ್ನೈಟಲ್ಲಿ ಯಾವಾಗಾದ್ರೂ ಜಾಸ್ತಿ ನಾನು ಬೇಕೇ ಬೇಕು, ನಾನು ತಿನ್ಬೇಕು ಅನ್ನೋ ಥರ ಕ್ರೇವಿಂಗ್ಸ್. ಸ್ವಲ್ಪ ಇಟ್ಕೊಂಡಿದ್ದು ಮಸಾಲೆ ದೋಸೆ ಅಂತ. ಮಸಾಲೆ ದೋಸೆನಾ? ಅಂದರೆ ಸ್ವಲ್ಪ ಒಂದು 2-3 ಸಲ ಜಾಸ್ತಿ ಕ್ರೇವಿಂಗ್ಸ್ ಆಗಿತ್ತು ಮಸಾಲೆ ದೋಸೆ ಮೇಲೆ. ಅದು ಬಿಟ್ಟು ಬೇರೆನೂ ಜಾಸ್ತಿ ಕೇಳಿದ್ದೀನಿ ನಿಮ್ಮ ಹತ್ರ. ಮಸಾಲೆ ದೋಸೆ ಹೊರಗಡೆ ಹೋದಾಗೆಲ್ಲ ಮಸಾಲೆ ದೋಸೆ ಅಂತ ಜಾಸ್ತಿ. ನಾನ್ ವೆಜ್ಜೇ ಜಾಸ್ತಿ ಗೈಸ್. ಜಾಸ್ತಿ ನಂಗೆ ಅದು ಅಪ್ಪನ ಜೀನ್ಸ್ ಅನ್ಸುತ್ತೆ ಮೇ ಬಿ. ನಾನು ಅದನ್ನೇ ರೇಗಿಸ್ತಾ ಇದ್ದೆ. ಇವರು ತುಂಬ ನಾನ್ ವೆಜ್ ತಿಂತಾರೆ. ನಂಗೊಂದು 4 months 5 monthsಲ್ಲೆಲ್ಲ, ಇವಾಗ ನನಗೆ 6 months ರನ್ನಿಂಗು, 4-5 monthsಲ್ಲೆಲ್ಲ ತುಂಬ ನಾನ್ ವೆಜ್ ತಿನ್ನಬೇಕು ಅನ್ಸೋದು. ಅದನ್ನ ಹೇಳ್ತಿದ್ದೆ, ನಿಮ್ಮ ಜೀನ್ಸ್ ಎಲ್ಲೋ ಬರ್ತಾಯಿದೆ ಅಂತ. ಬರಲಿ ಒಳ್ಳೇದದು. ಸೊ ನೆಕ್ಸ್ಟು ನಿಖಿಲ್ ಅವ್ರಿಗೆ ಫಸ್ಟ್ ಬೇಬಿ ಬರ್ತಿದೆ, ಸೆಕೆಂಡ್ ಬೇಬಿ ಯಾವಾಗ? ಫಸ್ಟ್ ಬೇಬಿ ಬರಲಿ ರೀ, ಸೆಕೆಂಡ್ ಬೇಬಿ ಆಮೇಲೆ ಯೋಚನೆ ಮಾಡೋಣ. ಎನಿ ಪ್ಲಾನಿಂಗ್ಸ್? 3-4 years ಆದಮೇಲೆ ಸೆಕೆಂಡ್ ಬೇಬಿ ಅಂತ ಪ್ಲ್ಯಾನ್ ಮಾಡಿದ್ದಾರೆ ಗೈಸ್. ನೆಕ್ಸ್ಟ್ ಕ್ವಶನ್ನು ಏನಪ್ಪ ಅಂತಾರೆ, ಹೂ ಟಾಕ್ಸ್ ಮೋರ್ ವಿತ್ ಯುವರ್ ಬೇಬಿ? ನಾನೇ. ನೀನಾ ಮಾತಾಡ್ತಾ ಇರ್ತೀಯಾ? ನೈಟ್ ಟೈಮಲ್ಲಿ ಹೆಂಗೆ ಮಾತಾಡೋದು ಅದನ್ನು? ಒಬ್ಳೆ ಮಿರರ್ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇರ್ತೀನಿ. ಇಲ್ಲ ನನಗದು ಫೀಲ್ ಆಗುತ್ತಲ್ಲ ಪಾಪ ಒಂಚೂರು ಮೂಮೆಂಟ್ ಆಗೋದು, ಅವಾಗ ಮಾತಾಡ್ತಾ ಇರ್ತೀನಿ. ಈಗಲೂ ಮಾತಾಡ್ಕೊಬಂದೆ, ನಾನೇ ಜಾಸ್ತಿ ಮಾತಾಡೋದು. ಆಮೇಲೆ ಇನ್ನೊಂದು ಕ್ವಶನ್ ಇತ್ತು, ಅದು ಸೇಮ್ ಟು ಸೇಮ್ ಅದೇ ಥರನೇ. ಅವ್ರು ಅವಾಗ ಮಾತಾಡ್ತಾರೆ, ಅವಾಗ ನಿಮ್ಮ ಹೊಟ್ಟೆ ಹತ್ರ ಬಂದು ಮಾತಾಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಯಾವ ಥರ ಕ್ವಶನ್ ಅಂತಂದರೆ, ಪಾಪುನ ರಗಡಾಗಿ ರಫ್ ಆಗಿ
ಒಂದು ಸ್ವಲ್ಪ ಆ ಥರ ಬೆಳ್ಸೋಕ್ಕೆ ಇಷ್ಟನಾ, ಇಲ್ಲ ನಿಶಾ ಥರ ಒಂದು ಸ್ವಲ್ಪ ಕಾಮೆಂಟ್ ಸ್ವೀಟಾಗಿ ಸೈಲೆಂಟಾಗಿ ಬೆಳೆಸೋ ಥರ ಇಷ್ಟನಾ ನಿಮಗೆ? ನಂಗೆ ಸೈಲೆಂಟಾಗಿ ಬೆಳ್ಸೋಕೆ ಇಷ್ಟ ಇಲ್ಲ. ಇಷ್ಟ ಇಲ್ಲ. ಒಂದು ಸ್ವಲ್ಪ ರಗಡಾಗಿ ಅಂದರೆ ರಗಡ್ ಅನ್ನೋದಕ್ಕಿಂತ ಅಂದರೆ ಎಲ್ಲಿ ರಿಕ್ವೈರ್ಡ್ ಇದೆ ಅಲ್ಲಿ ಮಾತಾಡಬೇಕು, ಎಲ್ಲಿ ಯಾವಾಗ ಹೆಂಗಿರಬೇಕು ಆ ಥರ ಇದ್ದರೆ ಸಾಕು. ತುಂಬ ರಗಡ್ ಆ ಥರ ಎಲ್ಲ ಇಲ್ಲ. ತುಂಬ ಇಂಟ್ರೋವರ್ಟ್ ಇರಬಾರ್ದು, ಸ್ವಲ್ಪನಾದರೂ ಓಪನ್ ಅಪ್ ಆಗಿರೋ ಥರ ಮತ್ತು ಫ್ರೆಂಡ್ಲಿಯಾಗಿ ಧೈರ್ಯ ಕರೇಜ್ ಇರೋ ಥರ ಬೆಳ್ಸೋಕೆ ಇಷ್ಟ ನನಗೆ. ಇಷ್ಟೇ ನಮ್ಮ ಕ್ವಶನ್ಸ್ಗಳು. ಅವ್ರನ್ನ ಕೇಳಿ ಅದನ್ನೇ, ಅದೇ ಕ್ವಶನ್. ಸೇಮ್ ಕ್ವಶನ್ ಆನ್ಸರ್ ಫ್ರಮ್ ಆಕ್ಟಿವ್ ಆಗಿರಕ್ಕೆ. ಅದೇ ಆಕ್ಟಿವ್, ನನಗೂ ಅಷ್ಟೇ ಅದನ್ನೇ, ಆಕ್ಟಿವ್ ಆಗಿರಬೇಕು. ಆ ಥರ ನನ್ನ ಥರ ಗೈಸ್, ಮಾವನ್ ಥರ. ನನ್ನ ಮಾವನ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮದನ್ ಥರ. ಮಾವನ್ ಥರ ಫುಲ್ ಆ್ಯಕ್ಟಿವ್ ಆಗಿರಬೇಕು, ಓವರ್ ಆ್ಯಕ್ಟಿವ್ ಆಗಬಾರ್ದು ಅವಾಗ. ಸೊ ಆ್ಯಕ್ಟಿವ್ ಆಗಿರಬೇಕು. ಇಷ್ಟೇನಾ? ಇಷ್ಟೇ ಗೈಸ್ ಕ್ವಶನ್ಸ್ಗಳನ್ನ ಇಷ್ಟು ಬಿಲ್ಡ್ ಮಾಡಿದ್ದೆ. ಜನರಿಗೆ ಆನ್ಸರ್ ಮಾಡಿದ್ದಾರೆ ಇಬ್ರು. ಎಸ್ ನಾನು ಮಾಡಿದ್ದೀನಿ, ಅವರು ಮಾಡಿದ್ದಾರೆ. ಜಾಸ್ತಿ ಮಾತಾಡ್ತೀನಿ ಅಂದ್ರು, ಜಾಸ್ತಿ ಮಾತಾಡೇ ಇಲ್ಲ. ಇನ್ನೇನಾದ್ರು ಇದ್ರೆ ಹೇಳಿ ಕ್ವಶನ್ಸ್. ಇನ್ನೇನಾರ ಕ್ವಶನ್ಸ್ ಏನಿಲ್ಲ. ಕ್ವಶನ್ಸ್ ನಾನೇ ಇಲ್ಲ. ಕೇಳಿ ಆಯ್ತು. ನನ್ನ ಕೇಳ್ತೀರಾ? ನಾನು ನಿಮ್ಮನ್ನ ಕೇಳಲಾ? ಕೇಳಿ, ಒಂದು 2-3 ಕೇಳ್ಬೋದು ನೋಡೋಣ. ಓಕೆ ಗೈಸ್, ಇವಾಗ ಒಂದು ಓಕೆ, ಇವಾಗ ನಾನೊಂದು ಕ್ವಶನ್ ಕೇಳ್ತೀನಿ ನಿಖಿಲ್ ಅವರಿಗೆ. ನಿಖಿಲ್ ರವೀಂದ್ರ, ಇವಾಗ ನನ್ನ ಈ ಪ್ರೆಗ್ನೆನ್ಸಿ ಜರ್ನಿಲಿ ನಿಮಗೆ, ನನ್ನ ಹತ್ರ ಅದು ಫಸ್ಟ್ ಕ್ವಾಲಿಟಿ ಇರಲಿಲ್ಲ, ಬಟ್ ಇವಾಗ ಪ್ರೆಗ್ನೆನ್ಸಿ ಆದಮೇಲೆ ಅದು ಬಂತು, ನಿನ್ನಲ್ಲಿ ನೋಡಿದೆ, ಅದು ಇಷ್ಟ ಆಯಿತು ಅಂದರೆ ಏನು ಕ್ವಾಲಿಟಿ ಇರ್ಬೋದು? ಅದೇ ಈಗ ಸ್ವಲ್ಪ ವಾಕಿಂಗ್ ಹೋಗೋದು, ಸಣ್ಣ ಪುಟ್ಟದ್ದು, ಟೈಮ್ಗೆ ಊಟ ಮಾಡೋದು, ಊಟ ಚೆನ್ನಾಗಿ ಮಾಡೋದು, ಅಂದರೆ ಬೇಬಿ ಬಗ್ಗೆ ತುಂಬ ಟೈಮ್ಗೆ ಊಟ ಮಾಡ್ತಿರ್ಲಿಲ್ಲ. ಈಗ 4-5 ಸಲ ಚೆನ್ನಾಗಿ ಪಾಪುಗೋಸ್ಕರ ಟೈಮ್ಗೆ ಊಟ ಮಾಡ್ತೀನಿ ಕರೆಕ್ಟಾಗಿ. ಅದೆಲ್ಲ ಮುಂದಿರ್ತಾಳೆ ಗೈಸ್. ಹೆಲ್ತು ಅವಳಿಗೋಸ್ಕರ ಅಲ್ಲ ಅಂತಂದ್ರು, ಬೇಬಿಗೋಸ್ಕರ ತುಂಬ ಕಾನ್ಷಿಯಸ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಪ್ರೆಗ್ನೆನ್ಸಿನ ಕಳೀತಾ ಇದ್ದಾರೆ. ಮತ್ತೆ ಹೋಗ್ಬಿಡ್ತಾವ ನಮ್ಗೇನೆ, ಟೈಮಿಗೆ ಕರೆಕ್ಟ್ ಆಗಿ ತಗೋತೀನಿ ಅಂತ ಎಲ್ಲ. ಅಷ್ಟೇನಾ? ಅಷ್ಟೇ. ಇನ್ನೂ ಹೇಳಿ ಸುಮ್ಮನೆ ಗೈಸ್. ಓಕೆ ಸೆಕೆಂಡ್ ಕ್ವೆಶನ್ ಏನಂದರೆ, ಮೇಜರ್ ಕ್ವೆಶ್ಚನ್ ಅಂತ ಗೈಸ್ ಇದು ಕೇಳೇ ಇಲ್ಲ ನಾನು ಅವರಿಗೆ, ಕೇಳ್ತೀನಿ. ಇವಾಗ ನೆಕ್ಸ್ಟ್ ಮಗು ಆಗುತ್ತಲ್ಲ, ಓನ್ಲಿ ರಿವೀಲಿಂಗ್ ಇನ್ ಮದನ್ ಗೌಡ ಯೂಟ್ಯೂಬ್ ಚಾನಲಲ್ಲಿ ರಿವೀಲ್ ಆಗ್ತಿದೆ. ಈಗ ಈ ಥರ ಕ್ವೆಶನ್ಸ್ ಎಲ್ಲ ಏನಕ್ಕೆ ಕೇಳ್ತಾ ಇದ್ದೀವಿ ಅಂತಂದರೆ ನಿಮಗೂ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಅಷ್ಟೇ. ಸೊ ನಿಖಿಲ್ ಅವರೇ, ಈಗ ನನಗೆ ಪಾಪು ಆದಮೇಲೆ ಆ ಒಂದು ಬಾಣಂತನದ ಟೈಮ್ ಏನಿರುತ್ತೆ, 9 months ಇರುತ್ತಲ್ಲ, ಹೌದು. ಸೊ ಆ ಟೈಮಲ್ಲಿ ನೀವು ನನಗೆ ಎಷ್ಟು ಸಪೋರ್ಟಿವ್ ಆಗಿರ್ತೀರಾ ಹೇಳಬೇಕು. ಎಷ್ಟು ಸಪೋರ್ಟಿವ್ ಅಂತಂದರೆ ನಿನ್ನ ಬೆಡ್ ಪಕ್ಕನೇ ಇರುತ್ತೆ. ಎಲ್ಲ ವಿಚಾರದಲ್ಲೂ, ಪಾಪು ವಿಚಾರದಲ್ಲಾಗಿರ್ಬೋದು. ಇವಾಗ ಕೆಲವೊಬ್ಬೊಬ್ರು ನೋಡ್ತಾ ಇರ್ತೀನಿ, ನನ್ನ ಫ್ರೆಂಡ್ಸ್ದಾಗಿರ್ಬೋದು, ರಿಲೇಟಿವ್ಸ್, ನನ್ನ ಕಸಿನ್ಸ್, ಯಾರಿಗಾದ್ರೂ ಗೊತ್ತಿರೋರ್ದೇನೆ. ಇವಾಗ ಅವರಿಬ್ಬರೇ ಕಪಲ್ಸ್ ಇರ್ತಾರಲ್ಲ, ಇವಾಗ ಹಂಗಿರಲ್ಲ, ನಾವು ಫ್ಯಾಮಿಲಿ ಜೊತೆನೇ ಇರ್ತೀವಿ, ಬಟ್ ಹಸ್ಬೆಂಡ್ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಅಂದರೆ ಮಧ್ಯರಾತ್ರಿ ಪಾಪು ಎದ್ದಾಗ ನೋಡ್ಕೊಳ್ಳೋದು, ಇಲ್ಲ ಅಂತಂದರೆ ಆ ಥರ ಎಲ್ಲನೂ ಸಣ್ಣ ಪುಟ್ಟ ಆಗಿರ್ಬೋದು ಅದು, ಬಟ್ ಸ್ಟಿಲ್ ಅದೆಲ್ಲ ಎಷ್ಟು ಮೇಜರ್ ಡಿಫ್ರೆನ್ಸ್ ಆಗುತ್ತೆ, ಮ್ಯಾಟ್ರ್ ಆಗುತ್ತೆ ಆ ಟೈಮಲ್ಲಿ. ಸೊ ಆ ಥರ ನೀವು ಏನು ಮಾಡ್ತೀರಾ? ಒಂದು ಪ್ರಾಮಿಸ್ ಮಾಡಿ. ನನಗೆ ಫಸ್ಟ್ ಅಲ್ವಾ, ನೋಡ್ತೀನಿ ಹೆಂಗಿರುತ್ತೆ ಅಂತ. ನೆಕ್ಸ್ಟ್ ಟೈಮ್ ಹಿಂಗೆ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈ ಪ್ರೆಗ್ನೆನ್ಸಿಲಿ ನನಗೇನು ಪ್ರಾಬ್ಲಮ್ ಇರಲಿಲ್ಲ, ವಾಮಿಟ್ ಇರಲಿಲ್ಲ, ಎಲ್ಲ ಆರಾಮಾಗಿತ್ತು, ಸ್ಮೂತ್ ಆಗೋಯ್ತು. ನೆಕ್ಸ್ಟ್ ಪ್ರೆಗ್ನೆನ್ಸಿನೂ ಹಂಗೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗೆ ಇವಾಗಿಂದ ಮಾತ್ರ ಹೇಳಿ. ನನಗಾಗ್ಲಿ ನನ್ನ ಮಗುಗಾಗ್ಲಿ ಎಲ್ಲ ಕ್ಲೀನ್ ಮಾಡ್ತೀನಿ. ನನಗೇನಂತ ಹೇಳಿದ್ರು ಗೊತ್ತಾ, ನೀನು ಪಾಪು ಏನಾದ್ರು ಇದು ಮಾಡಿದ್ರೆ ಕ್ಲೀನ್ ಮಾಡಿ ನನ್ನ ಕೈ ಕೊಡಬೇಕು, ನಾನೆಲ್ಲ ಕ್ಲೀನ್ ಮಾಡಲ್ಲ ಅಂತೆಲ್ಲ ಅಂತಿದ್ದವ್ರು. ಇವಾಗ ನೋಡಿ ಹೆಂಗೆ ಹೇಳ್ತಾರೆ. ನಾನಿದ್ದೀನಿ ಮಾವ, ನಾವು ಅದನ್ನೆಲ್ಲ ನಾನು ನೋಡ್ಕೊತೀನಿ ಬಿಡಿ, ತಲೆ ಕೆಡಿಸ್ಕೊಬೇಡಿ. ಹೇಳಿ. ಅದೇ ಹೇಳಿದ್ರಲ್ಲ, ಕ್ಲೀನ್ ಮಾಡ್ತಾರೆ. ಮೈಕನ್ನು ಹೋದ್ರೆ ಎತ್ತೋದು, ಹಿಡ್ಕೊಳ್ಳೋದು, ಮಾಡೋದು, ಏನೋ ಒಂದು ಭರವಸೆ ಇದೆ ಒಟ್ಟಿನಲ್ಲಿ. ಅವಾಗ ನೀನು ಫೀಲ್ ಮಾಡು. ಮಾಡ್ಲೇಬೇಕಲ್ವಾ, ಬಿಟ್ಬಿಡೋದಾಯ್ತಲ್ಲ. ಮಾಡ್ಬೇಕು. ಹೆಂಗೆ ಇರ್ತೀರಾ ಹಂಗಾರೆ ನನ್ನ ಜೊತೆನೆ? ಇನ್ನೆಲ್ಲ ಹೋದಾರ ಅಲ್ಲೇ ಇದ್ಬಿಡು. ಇರಿ, ನಮ್ಮನೆ ನಿಮ್ಮನೆ ಇದ್ದಂಗೆ, ನಿಮ್ಮನೆ ನಮ್ಮನೆ ಇದ್ದಂಗೆ. ಅವರು ಎಂಜಾಯ್ ಮಾಡಲಿ, ಪಾಪು ಬೆಳವಣಿಗೆ ನೋಡೋದಾಗಿರ್ಬೋದು, ಆ ಪಾಪುನ ಮುದ್ದು ಮಾಡೋದಾಗಿರ್ಬೋದು, ಅದೆಲ್ಲ ಜೊತೆಲೇ ಮಾಡ್ಕೊಂಡು ಹೋಗ್ಬೇಕು. ಗಂಡ ಹೆಂಡತಿ ಅಂದಮೇಲೆ ಜೊತೆಲೇ ಇದು ಮಾಡ್ಕೊಂಡು ಹೋಗ್ಬೇಕು. ಹಂಗಂತ ಫುಲ್ಲಿ ಅಂತಲ್ಲ,
ಮೆಜಾರಿಟಿಲಿ ಪಾಪು ಜೊತೆ ಕೆಲ್ಸ ಇರಬೇಕು, ಇದ್ದಾಗ ಕೆಲ್ಸ ಮಾಡ್ಲಿ. ನನ್ನ ಜೊತೆ ಪಾಪು ಜೊತೆ ಮೆಜಾರಿಟಿಲಿ ಇರಬೇಕು ನನ್ನ ನೆಕ್ಸ್ಟ್ ಬಾಣಂತನ ಟೈಮಲ್ಲಿ ಅನ್ನೋದೊಂದು ನನಗೆ ಆಸೆ ಅಷ್ಟೇ. ನಮಗೂ ಆಸೆ ಇದೆ guys. ಹ್ಮ್. ನಮ್ಮ ಜೊತೆ ಎಲ್ಲಾರ ಜೊತೆನೂ ಪಾಪು ಕಳಿಬೇಕು. ಆ ಸ್ಪೆಂಡ್ ಅದು ಮತ್ತೆ ಸಿಗಲ್ಲ. 9 ತಿಂಗಳು ಬೆಳೆದ್ಬಿಡ್ತು ಪಾಪು ಅಂದಮೇಲೆ ಅದು ಮತ್ತೆ ಸಿಗುತ್ತಾ ನೋಡಕ್ಕೆ? ಅದು ಏನು ಮಾಡ್ತಿತ್ತು, ಹೆಂಗ್ ಆಟ ಆಡ್ತಿತ್ತು, ಹೆಂಗ್ ಅಳ್ತಿತ್ತು, ಅದೆಲ್ಲ ನಾವು ಮತ್ತೆ ಸಿಗಲ್ಲ. ಅದೆಲ್ಲ ಒಂದು ಪ್ರಿಷಿಯಸ್ ಮೂಮೆಂಟ್. ಎಲ್ಲ ವಿಡಿಯೋ ಮಾಡಿರ್ಕೊಂಡು ವಿಡಿಯೋ ಬೆಸ್ಟ್ ಪಾರ್ಟ್ ಗೈಸ್ ನಮ್ಮ ಬ್ಲಾಗರ್ಸ್ಗಳಿಗೆ ಏನು ಅಂತಂದ್ರೆ ಎಲ್ಲಾ ಮೆಮೊರಿನೂ ಕ್ಯಾಪ್ಚರ್ ಮಾಡಿ ಒಂದ್ ಕಡೆ ಇರುತ್ತೆ. ಯಾವಾಗ ಬೇಕಾದಾಗ ಬೇಕಾದ್ರೂ ನೋಡ್ಕೋಬಹುದು. ಇಲ್ಲ ನಮ್ಮ ಬ್ಲಾಗ್ಸೇ ನೋಡಿದಾಗ ಅಯ್ಯೋ ಹಂಗಿತ್ತ ಹಿಂಗಿತ್ತ. ನಾನೇ ಇವತ್ತು ಮನೇಲಿದ್ದಾಗ ಇವ್ರ ಬ್ಲಾಗ್ಸ್ಗಳೆಲ್ಲ ನೋಡ್ಬೇಕಾರೆ ಮದುವೆದು ಯಪ್ಪ ಹಿಂಗೆಲ್ಲ ಇತ್ತು. ನಾನು ಮದುವೆದೆಲ್ಲ ನೋಡ್ತಾ ಇರ್ತಿದ್ದೆ. ಇವಾಗ ರೀಸೆಂಟಾಗಿ ಮದುವೆದು ನೋಡ್ತಾ ಇದ್ದೆ. ಆಮೇಲೆ ನಮ್ಮದು ವಿಜಯನಗರ ಮನೇಲಿ ಮಾಡ್ತಿದ್ದಿದ್ದು ಚಾಲೆಂಜ್ ವಿಡಿಯೋಸು ಅದೆಲ್ಲ ನೋಡ್ತಾ ಇದ್ದೆ. ಚೆನ್ನಾಗಿರುತ್ತೆ ಮೆಮೊರಿ. ನನಗೆ ಮಾವಂಗೆ ಇನ್ನೂ ಮುದ್ದಿನ ಮಾವಂಗೆ ಯಾವುದೋ ಒಂದು ರೀಲ್ ಅದಲ್ಲ, ಮಾವ ಅಂದ್ರೆ ಅದೇ ಇದು ರಮೇಶ್ ಹೇಳ್ತಾರಲ್ಲ ಹಂಗ ನಂಗೆ ನಿನ್ನ ಬಗ್ಗೆ ಕಾನ್ಫಿಡೆನ್ಸ್ ಐತೆ ಬಿಡು. ಬಿಕಾಸ್ ನಾನು ಇವನ್ನ ನೋಡಿದ್ದೀನಿ, ಬೇರೆಯವ್ರ ಮಕ್ಳನ್ನೇ ಎಷ್ಟು ಇದು ಮಾಡ್ತಿದ್ದ ಅಂತ ಅಂದರೆ ತುಂಬ ಆಸೆಯಿಂದ ಸಾಕಿದ್ದಾನೆ. ಸೊ ನನ್ನ ಮಗುನ ಇನ್ನೂ ಆಸೆಯಿಂದ ಸಾಕ್ತಾನೆ ಅನ್ನೋದು ಗೊತ್ತು. ಅಷ್ಟೇ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇವಳ ಪ್ರೆಗ್ನೆನ್ಸಿ ಹೆಂಗಿತ್ತು ಅಂತ ನಾನು ತಿಳ್ಕೊಳ್ಳೋಕ್ಕೋಸ್ಕರ ಮಾಡಿದ್ದ ಕ್ವಶನ್ಸ್ ಅಷ್ಟೇ ಇದು. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟು. ಮದನ್ ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್, ನಿಶಾ ಉಡುಪಿಲಿದ್ದಾರೆ. ಸೊ ಬಾಯ್, ಟೇಕ್ ಕೇರ್, ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಲವ್ ಯು ಆಲ್.